ಹಾಯ್ ಗೈಸ್, ಎಸ್ ಪಿ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂತ ಹೇಳಿದರೆ ಅತ್ರಸ ಅವ್ರ ಕಜ್ಜಾಯ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ಅಂತ ನೋಡ್ಕೊಬರೋಣ ಬನ್ನಿ. ನಾನು 2 ದಿನ ಅಕ್ಕಿನ ನೆನೆಸಿಟ್ಕೋಬೇಕಾಗತ್ತೆ. ಇದು ಅತ್ರಸ ಮಾಡಬೇಕಂತ ಹೇಳಿದರೆ 48 ಗಂಟೆಗಳ ಕಾಲ ಅಕ್ಕಿ ನೆನೆಬೇಕಾಗತ್ತೆ. ನಾನು 3 ಲೋಟ ಅಕ್ಕಿನ ತಗೊಂಡಿದ್ದೀನಿ. ಇದನ್ನು 2 ದಿನ ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ 2ರಿಂದ 3 ಸಲ. ದಿನ ನೀರನ್ನ ಚೇಂಜ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಈಗ 2 ದಿನ ಕಂಪ್ಲೀಟ್ ನೀರಲ್ಲಿರೋದ್ರಿಂದ ನಂತರ ಇದನ್ನು ತೆಗೆದು ನಾನು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಡ್ರೈ ಆಗೋ ರೀತಿ, ಸ್ವಲ್ಪ ಡ್ರೈ ಅಂತ, ಸ್ವಲ್ಪ ಹಸಿನೂ ಅಲ್ಲ, ಸ್ವಲ್ಪ ಡ್ರೈ, ನೀರನ್ನೆಲ್ಲ ಹೀರಿ ಒಣಸ್ಕೋಬೇಕಾಗತ್ತೆ ಅಲ್ಲಿ ತನಕ. ನೋಡಿ ನಾನು ಮನೆ ಅಕ್ಕಿನ ತಗೊಂಡಿದ್ದೀನಿ. ಹಾಗೆ ಮನೆ ಅಕ್ಕಿ ತಗೊಂಡ್ರೆ ಸಖತ್ತಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮನೆ ಅಕ್ಕಿ ತಗೊಂಡಿದ್ದೀನಿ. ಹರಿದು ಕೂಡ ಹೋಗಲ್ಲ. ನೋಡಿ, ಇದನ್ನು ಈಗ ಏನು ಮಾಡಬೇಕಂತ ಹೇಳಿದರೆ ಬಿಸಿಲಲ್ಲಿ ಅಥವಾ ಮನೆ ಒಳಗೆ ಫ್ಯಾನ್ ಇದ್ದರೆ ಫ್ಯಾನ್ಗೆ ಒಂದು 5ರಿಂದ 6 ನಿಮಿಷನ ನೀರು ಬಿಡೋ ರೀತಿ ಡ್ರೈ ಮಾಡ್ಕೋಬೇಕಾಗತ್ತೆ. ಫುಲ್ ಡ್ರೈ ಅಲ್ಲ, ಸ್ವಲ್ಪ ಹಸಿ ಇರಬೇಕು, ಬಟ್ ನೀರು ಇರಬಾರ್ದು, ಸ್ವಲ್ಪನೂ ತೇವಾಂಶ ಅನ್ನೋದು ಇರಬಾರ್ದು, ಆ ಥರ ಡ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಒಂದು ಕೊಬ್ಬರಿನ ತಗೊಂಡಿದ್ದೆ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಕೊಬ್ಬರಿ ತಗೋಬೇಕು. ಕೊಬ್ಬರಿ ಇಲ್ಲ ಅಂತ ಹೇಳಿದರೆ ಕಾಯಿನ ಕೂಡ ಯೂಸ್ ಮಾಡ್ಬೋದಾಗತ್ತೆ. ಈಗ ಇದನ್ನು ಮಿಕ್ಸಿ ಹಾಕಬೇಕಾಗತ್ತೆ. ಚೆನ್ನಾಗಿ ಚಂದ ಮಾಡಿ ರುಬ್ಕೋಬೇಕು. ನೋಡಿ ಗೈಸ್, ನಾನು 5ರಿಂದ 10 ನಿಮಿಷ ನೆನೆಸಿಟ್ಟಿದ್ದೆ. ತೇವಾಂಶ ಅನ್ನೋದೆಲ್ಲ ಹೋಗಿದೆ. ಸ್ವಲ್ಪ ಅಕ್ಕಿ ಹಸಿ ಇರಬೇಕಾಗತ್ತೆ. ನೋಡಿ, ಈ ರೀತಿ ಹಾಕಬೇಕಾಗತ್ತೆ ಅಕ್ಕಿ. ನೆಕ್ಸ್ಟು ಇದನ್ನು ಮಿಕ್ಸಿಯಲ್ಲಿ ರುಬ್ಕೋಬೇಕಾಗತ್ತೆ, ನುಣಿಯಾಗಿ ರುಬ್ಕೋಬೇಕು. ನೋಡಿ ಗೈಸ್, ಇಷ್ಟು ನುಣಿಯಾಗಿ ತಗೊಂಡಿದ್ದೀನಿ. ಈ ಥರ ಬರಬೇಕಾಗತ್ತೆ. ಈ ಥರ ಗಂಟನ್ನ ತಕ್ಕೊಳ್ಬೇಕು. ಆಮೇಲೆ ನಾನು ತಕ್ಕೊಳ್ತೀನಿ. ಆಮೇಲೆ ನೋಡಿ, ಆ ಥರ ಉದ್ರಾಗಿ ಬಂದಿದೆ. ಈ ಥರ ಹಾಕೋಬೇಕಾಗತ್ತೆ ನುಣಿಯಾಗಿ. ಮತ್ತು ಕಾಯಿನ ತೋರಿಸಿದ್ನಲ್ಲ, ನಾನು ಕೊಬ್ಬರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊಬ್ಬರಿನ ಕೂಡ ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ನೋಡಿ ಗೈಸ್, ಈ ರೀತಿ ರುಬ್ಕೋಬೇಕು. ನಾನು ಇದಕ್ಕೆ ಬೆಲ್ಲನ ತಗೊಂಡಿದ್ದೀನಿ, ಅಂದರೆ ಜೋನಿ ಬೆಲ್ಲನ ತಗೊಂಡಿದ್ದೀನಿ. ನೋಡಿ ಗೈಸ್, ಸ್ವಲ್ಪ ರುಚಿಗೆ, ಅಂದರೆ ಸ್ವೀಟ್ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಸ್ವೀಟ್ ಕಮ್ಮಿ ತಿನ್ನೋರು ಹಾಕ್ಕೋಬೋದು. ನಾನು ಬೆಲ್ಲ ಕೂಡ ತಗೊಂಡಿದ್ದೀನಿ. ಈಗ ಇದನ್ನು ಗ್ಯಾಸಲ್ಲಿ ಇಟ್ಟಿದ್ದೀನಿ. ಇದು ಬೆಲ್ಲ ಕರಗ್ತಾ ಬರಬೇಕಾಗತ್ತೆ. ನೋಡಿ, ಈ ಥರ ಇದಕ್ಕೆ 1.5 ಲೋಟದಷ್ಟು ನೀರನ್ನ ಆ್ಯಡ್ ಮಾಡಿದ್ದೀನಿ. ಇದು ಚೆನ್ನಾಗಿ ಪಾಕ ಬರಬೇಕು, ಅಲ್ಲಿ ತನಕ ಬಿಸಿ ಮಾಡ್ಕೋಬೇಕಾಗತ್ತೆ. ಇದು ಕರಗಿ ಪಾಕ ಬರುತ್ತೆ, ಅಲ್ಲಿ ತನಕ ಬಿಸಿ ಮಾಡ್ಕೋಬೇಕು. ನೋಡಿ, ಕುದೀತಾ ಇದೆ. ಚೆನ್ನಾಗಿ ಕುದ್ದಿ ಅದು ನೊರೆಯಾಗಿ ಬಂದು ಪಾಕ ಥರ ಬರುತ್ತೆ. ಅಲ್ಲಿ ತನಕ ನಾವು ಯಾವುದೇ ಐಟಮ್ ಕೂಡ ಹಾಕೋ ಹಾಗಿಲ್ಲ. ಚೆನ್ನಾಗಿ ಕುದಿ ಬರುತ್ತದಾಗಿಯೇ. ಇದಕ್ಕೆ ಕಾಳುಮೆಣಸು ಪೌಡರ್ನ 1 ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ತಿರ್ಸ್ಕೋಬೇಕಾಗತ್ತೆ. ಚೆನ್ನಾಗಿ
ನೋಡಿ ಗೈಸ್, 2 ರಿಂದ 3 ಗಂಟೆ ನೆನೆಸಿಟ್ಟಿದ್ದೆ. ಇವಾಗ ಎಣ್ಣೆ ಬಿಟ್ಟಿದ್ದೀನಿ, ಯಾವ ರೀತಿ ಬರ್ತಾ ಇದೆ ನೋಡಿ. ನೋಡಿ ಗೈಸ್, ಫೈನಲ್ ರಿಸಲ್ಟ್ ಯಾವ ಥರ ಬಂದಿದೆ ಅಂತ ಹೇಳಿ. ನೋಡಿ ಮನೆಯಲ್ಲೇ ಯಾವ ರೀತಿ ಅತ್ರಸನ ಮಾಡ್ಕೋಬೋದು ಅಂತ. ಪ್ಲೀಸ್ SP ಕುಕ್ಕಿಂಗ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.